ಸಿಂಹರಾಶಿ, ನಿಮಗೂ ಸಹ ಈ ದಿನ ಅತಿ ಶುಭಪ್ರದವಾದ ಸಮಯವಲ್ಲ. ಮನೆಯಲ್ಲಿ ಕಾರಣವಿಲ್ಲದೆ ಮಾತಾಪಿತೃಗಳೊಂದಿಗೆ ಮನಸ್ತಾಪ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ತಂದೆಯ ವಿಷಯದಲ್ಲಿ ಬೇಸರಗೊಳ್ಳುವ ಸಾಧ್ಯತೆಗಳಿದೆ. ಹಣಕಾಸಿನ ವಿಷಯದಲ್ಲಿ ವ್ಯಾಜ್ಯಗಳು ಎದುರಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಅಸಮಾಧಾನದ ಘಟನೆಗಳು ಎದುರಾಗುವ ಸಾಧ್ಯತೆಗಳಿದೆ. ಅಚಾತುರ್ಯದಿಂದ ಆಪಾದನೆಗೆ ಒಳಪಡುವಂತಹ ಸಾಧ್ಯತೆಗಳು ನಿಮ್ಮ ಪಾಲಿಗೆ ಈ ದಿನ ಉಂಟಾಗಬಹುದು. ವ್ಯಾಪಾರಸ್ಥರಿಗೆ ಈ ದಿನ ಅತಿ ಶುಭಪ್ರದವಾದ ಸಮಯವಲ್ಲ. ಹಣಕಾಸಿನ ವಿಚಾರದ ಒತ್ತಡಗಳು ಅಧಿಕವಾಗಿ ಕಾಣುವ ಸಾಧ್ಯತೆ ಸಿಂಹರಾಶಿಯವರಿಗೆ ಈ ದಿನ ಇದೆ. ಸಾಧನೆ, ಪ್ರಯತ್ನ ಮತ್ತು ನಿಮ್ಮ ಅಚಲವಾದ ಶ್ರದ್ಧೆ ನಿಮ್ಮ ಪಾಲಿಗೆ ಶುಭವನ್ನು ಕೊಡುವ ಸಾಧ್ಯತೆ ಇದೆ. ತಾವು ದುರ್ಗಾಪರಮೇಶ್ವರಿ ದೇವರ ಮತ್ತು ನಾಗದೇವರ ಆರಾಧನೆಯಿಂದ ಒಳ್ಳೆಯದು. ಕನ್ಯಾ ರಾಶಿ, ನಿಮ್ಮ ಸ್ವಂತ ನಿರ್ಧಾರಗಳು ನಿಮಗೆ ಅಸಮಾಧಾನವನ್ನು, ನಿಮ್ಮ ಕೌಟುಂಬಿಕ ನೆಲೆಯಲ್ಲಿ ಆಪಾದನೆಗಳನ್ನು ಕೇಳಿ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಯುವಕ ಯುವತಿಯರಿಗೆ ಪ್ರೇಮ ಪ್ರಕರಣದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಮತಭೇದದ ಸಮಸ್ಯೆಗಳಿಂದಾಗಿ ಮಾನಸಿಕ ಒತ್ತಡಗಳು ಉಂಟಾಗಬಹುದು. ಸ್ವಯಂಕೃತವಾದ ಅಪರಾಧಗಳನ್ನು ಮಾಡಿಕೊಳ್ಳುವ ಯೋಗಗಳು ಕನ್ಯಾ ರಾಶಿಯವರಿಗೆ ಬಹುತೇಕವಾಗಿ ಜಾಸ್ತಿಯಾಗಿ ಕಾಣಿಸುವಂತಹ ದಿನ. ಧನನಷ್ಟ ಯೋಗ, ವ್ಯಾಪಾರಸ್ಥರಿಗೆ ಶುಭ ಫಲವನ್ನು ಪಡೆದುಕೊಳ್ಳುವ ಯೋಗ. ವೃದ್ಧಾಪ್ಯ ಇರುವವರಿಗೆ, ಶುಗರ್ ಅಥವಾ BP ಇರುವವರು ಸ್ವಲ್ಪ ವೈದ್ಯರ ಸಲಹೆಗೆ ಮಹತ್ವವನ್ನು ಕೊಡಬೇಕು. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳಿದ್ದರೂ ಮಿಶ್ರ ಫಲದಾಯಕವಾದ ದಿನವನ್ನು ತಾವು ಅನುಭವಿಸುವ ಸಾಧ್ಯ ಇದೆ. ಮಹಾಗಣಪತಿಯ ಸೇವೆಯನ್ನು ಮಾಡಿ, ನಾಗದೇವರ ಆರಾಧನೆಯನ್ನು ಮಾಡಿ.